ಹಲ್ಲೆಲೂಯ. ಒಂದು ವಿಷಯ ಇದು ಭಾಳ ಇಂಪಾರ್ಟೆಂಟು, ದಯವಿಟ್ಟು ಇದನ್ನು ಜಾಗ್ರತೆಯಿಂದ ಕೇಳಿಸ್ಕೊಳ್ಳಿ. ಒಂದು ಮಿಷನರಿ, ಒಬ್ಬ ಪ್ರಾರ್ಥನೆ ಜೀವಿತ, ಇದು ಭಾಳ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಕೇಳಿಸ್ಕೊಳ್ಬೇಕು. ಪ್ರಾರ್ಥನೆ ಎಷ್ಟು ದೊಡ್ಡ ಕಾರ್ಯ ಮಾಡ್ತದೆ ಅನ್ನೋದಕ್ಕೆ 5 ನಿಮಿಷ ಅಷ್ಟೇ. ಇದು ಭಾಳ ಇಂಪಾರ್ಟೆಂಟು. ದಯವಿಟ್ಟು ಎಲ್ಲರೂ ಜಾಗ್ರತೆಯಿಂದ ಕೇಳಿಸ್ಕೊಳ್ಳಿ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ವೈವಾಮ್ ಅಂತ, ಯೂತ್ ವಿತ್ಯ ಮಿಷನ್ ಅಂತ, ಯೂತ್ ವಿತ್ಯ ಮಿಷನ್ ಅಂತ, ವೈವಾಮ್ ಅಂತ ಲಿಂಗರಾಜಪುರದಲ್ಲಿ ಇದೆ. ಅದು ಆ ಯೂತ್ ವಿತ್ಯ ಮಿಷನ್ನು 1984 84ನೇ ಇಸಿಯಲ್ಲಿ ಅದು ಓಪನ್ ಆಯಿತು. ಅದು 84 ಓಪನ್ ಆದರೆ 6 ವರ್ಷ 6 ವರ್ಷದಲ್ಲಿ 4 ಪಟ್ಟಣನ 4 ಸಿಟಿನ ಪ್ರಾರ್ಥನೆಯಲ್ಲೇ ಗೆದ್ದಂಥದ್ದು. ಹಲ್ಲೆಲೂಯ. ಅವ್ರ ಉದ್ದೇಶ ಏನು? ಈ ಪಟ್ಟಣಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಆ ಪಟ್ಟಣಕ್ಕೆ ಹೋಗಿ ಆ ಪಟ್ಟಣ ರೌಂಡು ಪ್ರಾರ್ಥಿಸ್ಬೇಕು. ಆ ರೀತಿ ಪ್ರಾರ್ಥನೆ ಮಾಡಿದಂಥ ಒಬ್ಬ ವ್ಯಕ್ತಿ ಹೆಸರು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಷ್ಟು ದೊಡ್ಡ ಕಾರ್ಯ ಅಂದರೆ ಪ್ರಪಂಚದಲ್ಲೇ ಯಾರು ಊಹೆ ಮಾಡೋಕ್ಕಾಗಲ್ಲ ಅಷ್ಟು ಅದ್ಭುತ ಕಾರ್ಯ ಆ ಪಟ್ಟಣದಲ್ಲಿ ಇವತ್ತಾಗಿದೆ. ಆ ಪಟ್ಟಣದ ಬಗ್ಗೆ ದಯವಿಟ್ಟು ಎಲ್ಲರೂ ಜಾಗ್ರತೆಯಿಂದ ಕೇಳಿಸ್ಕೊಳ್ಳಿ. ಒಬ್ಬ ಪ್ರಾರ್ಥನೆ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಇವತ್ತು ಜಾಗ್ರತೆಯಿಂದ ಕೇಳಿಸ್ಕೊಳ್ಳಿ. ಓಲಿಯೋ ರೊಬಾರಿಯೋ, ಆ ವ್ಯಕ್ತಿ ಹೆಸರು ಏನಂದ್ರೆ ಓಲಿಯೋ ರೊಬಾರಿಯೋ. ಆ ವ್ಯಕ್ತಿ 84 ಒಂದು ಪ್ರಾಂತಕ್ಕೆ ದೇವರ ಒಂದು ಕರೆವಿಕೆಯಿಂದ ದೇವರ ಭಾರ ಉಳ್ಳವನಾಗಿ ಈ ವೈವಾಮ್ ಯೂತ್ ವಿತ್ಯ ಮಿಷನ್ ಮೂಲಕ ಒಂದು ಪಟ್ಟಣಕ್ಕೆ ಹೋಗ್ತಾನೆ. 4 ಪಟ್ಟಣ ಆ 6 ವರ್ಷದಲ್ಲಿ ದೊಡ್ಡದಾಗಿ ರಕ್ಷಣೆ ಮಾರ್ಗದಲ್ಲಿ ಬರುತ್ತೆ. ಒಂದು ಪಟ್ಟಣ ಇವನು ಹೋಗ್ತಾನೆ. ಆ ಪಟ್ಟಣದ ಹೆಸರು ಕಾಲಿ. ಏನು ಹೆಸರು? ಮಾಮೂಲಿ ಕಾಲಿ ಅಲ್ಲ, ಕಾಲಿ. ಆ ಪಟ್ಟಣ ಎಲ್ಲಿದೆ ಅಂದರೆ ಕೊಲಂಬಿಯಾದಲ್ಲಿ, ದಕ್ಷಿಣ ಅಮೇರಿಕಾದಲ್ಲಿದೆ. ಎಲ್ಲಿದೆ? ದಕ್ಷಿಣ ಅಮೇರಿಕಾದಲ್ಲಿ ಕೊಲಂಬಿಯಾ ಆ ಒಂದು ರಾಜ್ಯದಲ್ಲಿ ಈ ಕಾಲಿ ಎಂಬ ಪಟ್ಟಣ ಇದೆ. ಇದೆಲ್ಲ ನಿಮಗೆ ಬೇಕಾದ್ರೆ ಗೂಗಲ್ ಚೆಕ್ ಮಾಡಿದ್ರೆ ಸಿಗುತ್ತೆ ಡೀಟೇಲ್ಸ್ ಆಗಿ. ದಯವಿಟ್ಟು ಒಂದು ಟ್ರಾನ್ಸ್ಫಾರ್ಮೇಷನ್ ಆಯಿತು, ಒಂದು ದೊಡ್ಡ ಸಿಟಿನೇ ಟ್ರಾನ್ಸ್ಫಾರ್ಮ್ ಆಯಿತು. ಹೇಗೆ ಅಂದರೆ ಆ ಪಟ್ಟಣದಲ್ಲಿ ಎಷ್ಟು ಜನ ಇದ್ದಾರೆ? 4 ಲಕ್ಷ ಜನ. ಕೇಳಿಸ್ಕೊಡ್ರಿ, ಎಷ್ಟು ಜನ ಇದ್ದಾರೆ? ಬರೀ 4 ಲಕ್ಷ ಜನ. ಆದರೆ 1600 ಪಬ್ಗಳಿದೆ ಅಂತೆ. ಎಷ್ಟು ಪಬ್ಗಳಿದೆ? 1600 ಪಬ್ಗಳು, ಬರೀ ಪಬ್ಗಳು. ಮತ್ತೆ ಆ ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಡಾನ್ಸ್ ಇದ್ರಂತೆ, ಒಂದು 10 ಡಾನ್ಸ್. ಯಾರನ್ನ ಏನು ಮಾಡೋಕ್ಕಾಗಲ್ಲ ಅಷ್ಟಂತೆ. ಯಾಕೆ ಅಂದರೆ ಅಲ್ಲಿ ಮಾರಿಜಾನ ಬೆಳೀತಾ ಇದ್ರು. ಮಾರಿಜಾನ ಅಂದರೆ ಆಶಿಷ್ ಅಂತಾರೆ, ಡ್ರಗ್ಸ್. ಇಡೀ ಪ್ರಪಂಚಕ್ಕೆ ಒಂದು ತಿಂಗಳಿಗೆ 1,000 ಕೋಟಿ ಟರ್ನ್ ಓವರ್ ಮಾಡೋಂಥ ಖಾಲಿ ಪಟ್ಟಣ. ಹಲ್ಲೆಲೂಯ. ಡ್ರಗ್ಸ್ ಬೆಳೆಯೋದು ಆ ಖಾಲಿ ಪಟ್ಟಣದಲ್ಲಿ. ಮತ್ತು ಅಷ್ಟು ಡಾನ್ಗಳು ಯಾಕೆ, ಅಷ್ಟು ಪಬ್ಗಳು ಯಾಕೆ ಅಂದರೆ ಬರೀ ಡ್ರಗ್ಸ್. ಇಡೀ ಪ್ರಪಂಚಕ್ಕೆ ತಿಂಗಳಲ್ಲೇ 1,000 ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ಅಂಥ ದುಷ್ಟ ಪಟ್ಟಣಕ್ಕೆ ಓಲಿಯೋ ರೊಬಾರಿಗೆ ದಾಹ ಬಂತು. ಆ ಪಟ್ಟಣಕ್ಕೆ ಹೋಗಿ ಪ್ರಾರ್ಥನೆ ಮಾಡೋಂಥ ದೇವರು ದರ್ಶನ ಕೊಟ್ಟರೆ ಆತನು ಬಂದ. ಯಾವಾಗ? 84ರಲ್ಲಿ ಪ್ರಾರ್ಥನೆಗೆ ಬಂದು ಆ ಊರದಲ್ಲಿ ಒಂದು ಬೆಟ್ಟ ಇದೆ. ಎಲ್ಲರೂ ಕೇಳಿಸ್ಕೊಳ್ಳಿ. ಆ ಊರದಲ್ಲಿ ಒಂದು ಬೆಟ್ಟ ಇದೆ. ಬೆಟ್ಟದ ಮೇಲೆ ಬೆಳಗ್ಗೆ 4 ಗಂಟೆಗೆ ಹೋಗಿ ಈ ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡ್ದ. ಯೆರೆಮೀಯ ಹೇಳ್ತಾನೆ, ನಿಮ್ಮನ್ನು ಯಾವ ಪಟ್ಟಣಕ್ಕೆ ಸಾಗಿಸಿದನೋ ಆ ಪಟ್ಟಣವನ್ನು ಕ್ಷೇಮವನ್ನು ಬಯಸುತ್ತಾ ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ಯಾವ ಪಟ್ಟಣಕ್ಕೆ ಸಾಗಿಸ್ನೋ ಆ ಪಟ್ಟಣದ ನಿಮಿತ್ತ ನೀವು ಇವತ್ತು ಪ್ರಾರ್ಥನೆ ಮಾಡೋದು. ಇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅವನು ಹೋಗ್ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಹೋಗಿ ಆ ಗುಡ್ಡದಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ದ. 6 ತಿಂಗಳು ಪ್ರಾರ್ಥನೆ ಮಾಡ್ದ. ಎಷ್ಟು ತಿಂಗಳು? 6 ತಿಂಗಳು ಪ್ರಾರ್ಥನೆ ಮಾಡ್ದ. ಕೆಲವು ಸಾರಿ ನಾವು ಬೇಜಾರಾಗ್ಬಿಡ್ತೀವಿ. ನಾವು ಪ್ರೇಯರ್ ಮಾಡ್ತಾ ಇದೀವಿ, ಆಗ್ತಾ ಇದೆಯಾ? ನಮ್ಮ ಪ್ರೇಯರ್ ಮಾಡ್ತಾ ಇದೀವಿ, ಭಾರತ ದೇಶ ಕ್ರೈಸ್ತ ದೇಶ ಆಗ್ತಾ ಇದೆಯಾ? ನಾವು ಪ್ರೇಯರ್ ಮಾಡ್ತಾ ಇದೀವಿ, ಕರ್ನಾಟಕ ರಾಜ್ಯ ಆಗ್ತಾ ಇದೆಯಾ? ಖಂಡಿತ ಆಗ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದರ ಫಲಿತಾಂಶ ನೀವು ನೋಡ್ತಾ ಇದ್ದೀರಾ ಅಷ್ಟೇ. ಆದರೆ ಈ ವ್ಯಕ್ತಿ 6 ತಿಂಗಳು ಪ್ರಾರ್ಥನೆ ಮಾಡ್ದ. ಜಾಗ್ರತೆ ಕೇಳಿಸ್ಕೊಡ್ರಿ. 6 ತಿಂಗಳು ಪ್ರಾರ್ಥನೆ ಮಾಡಿದ್ರೆ ದೇವರು ದರ್ಶನ ಕೊಟ್ಟರು. ಈಗ ಹೋಗಿ ನೀನು ಆ ಪಟ್ಟಣಕ್ಕೆ ಸುವಾರ್ತೆ ಸಾರು ಅಂತ. ಆತನ ಏನು ಮಾಡ್ದ? ಆ ಪಟ್ಟಣದಲ್ಲಿರುವಂಥ ಸಭೆಗಳಿಗೆ ಹೋಗಿ ಮೀಟ್ ಮಾಡ್ದ. ಫಸ್ಟು 16 ಸಭೆ ಇದೆ. ಎಷ್ಟಿದೆ? ಚಿಕ್ಕದು 16 ಚರ್ಚ್ಗಳಿದೆ ಅಷ್ಟೇ. 4 ಲಕ್ಷ ಜನಕ್ಕೆ 16 ಸಭೆಗಳಿದೆ. 16 ಸಭೆ ಪಾಸ್ಟರ್ಗಳನ್ನು ಹೋಗಿ ಮೀಟ್ ಮಾಡ್ದ. ಏನಂತ ಮೀಟ್ ಮಾಡಿ, ನಾವು ಒಂದು ದೊಡ್ಡ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಮೀಟಿಂಗ್ ಮಾಡೋಣ, ಸುವಾರ್ತೆ ಕೂಟ ಮಾಡೋಣ, ಎಲ್ಲರೂ ಬಂದು ಆರಾಧನೆಯಲ್ಲಿ ಭಾಗವಹಿಸಲಿ, ಈ ಪಟ್ಟಣಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ, ಜಸ್ಟ್ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ದ. ಯಾವತ್ತು? ಸೋಮವಾರ ಹೋಗಿ ಎಲ್ಲರಿಗೂ ಹೇಳ್ದ. ಸೋಮವಾರ ಮಂಗಳವಾರ 2 ದಿನ ಹೇಳ್ದ. 2 ದಿನ ಎಲ್ಲರಿಗೂ ಹೋಗಿ ಎಲ್ಲ ಪಾಸ್ಟರ್ಗಳಿಗೆ ಎಲ್ಲ ಸಭೆಗಳು ಮೀಟ್ ಮಾಡಿದ್ರೆ ಪಾಸ್ಟರ್ಗಳು ನಮ್ಮ ಸಭೆಯಲ್ಲಿ ಮಾಡ್ರಿ, ನಮ್ಮ ಸಭೆಯಲ್ಲಿ ಮಾಡಿ. ಯಾಕೆ? ಅವ್ರ ಸಭೆ ದೊಡ್ಡದಾಗಿ ಬೆಳಿಬೇಕು. ಕೆಲವರು ಹಂಗಿರ್ತಾರೆ, ನಮ್ಮ ಸಭೆಯಲ್ಲಿ ಮಾಡ್ರಿ ಅಂತ ಕೆಲವರು ರೆಸ್ಪಾನ್ಸ್ ಕೊಟ್ರಂತೆ. ಯಾರು ಆತನಿಗೆ ಎಂಕರೇಜ್ ಮಾಡಲಿಲ್ಲ, ಸಪೋರ್ಟಿಗೆ ಬರಲಿಲ್ಲ. ಈತನ ಎಲ್ಲರಿಗೂ ಹೋಗಿ ಪ್ರಯಾಸಪಟ್ಟು ಎಲ್ಲರಿಗೂ ಹೇಳಿದ್ರು, ಯಾರು ಎನ್ಕರೇಜೇ ಮಾಡಲಿಲ್ಲ. ಆದರೆ
ಈ ಥರ ಮಾಡ್ತಾ ಇದ್ದಾನೆ ಅಂತ ಡಾನ್ಸ್ ಗೊತ್ತಾಯ್ತು, ಇವನೇನೋ ಮಾಡ್ತಾ ಇದೆ ನಮ್ಮ ಸಿಟಿಲಿ ಅಂದ್ಬಿಟ್ಟು ಇಮಿಡಿಯೇಟ್ಲಿ ಗನ್ ತಗೊಂಡು ಶೂಟ್ ಮಾಡಿಬಿಟ್ರು. ಯಾರನ್ನ? ಓಲಿಯೋ ರೊಬಾರಿಯೋ ಸತ್ತೋದ. ಹಲ್ಲೆಲೂಯಾ. ಯಾರವನು? ಓಲಿಯಾ, ಗುರ್ತಿಟ್ಕೊಳ್ರಿ, ಓಲಿಯಾ ರೊಬಾರಿಯೋ ಸತ್ತೋದ. 6 ತಿಂಗಳು ಬೆಟ್ಟದ ಮೇಲೆ ನಿಂತ್ಕೊಂಡು 4 ಗಂಟೆಗೆ ಹೋಗಿ ಪ್ರೇಯರ್ ಮಾಡ್ದ, ಕಣ್ಣೀರು ಸುರಿಸಿ ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡ್ದ. ಈಗ ಏನಂತೀರಾ? ಅವ್ನು ಮಾಡಿದ ಪ್ರಾರ್ಥನೆ ಫೇಲ್ಯೂರ್ ಆಯ್ತು ಅಂತೀರಾ? ತುಂಬ ಜನ ಅನ್ಕೊಂತಾರೆ ನಾನು ಮಾಡ್ತೀನಿ ಪ್ರಾರ್ಥನೆ, ಅದು ಆಗ್ತಾ ಇದೆಯಲ್ವೋ, ನಾನೇ ನೋಡಿದ್ದೇನೆ ಇಲ್ವೋ, ಅವ್ನು ನೋಡಲಿಲ್ಲ. ಅವನು ಇವತ್ತು ನಾನು ಹೇಳ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ನು ಮಾಡಿದಂಥ ಪ್ರಾರ್ಥನೆ ಏನಾಯ್ತು ಅಂತ. ಸೋಮವಾರ ಮಂಗಳವಾರ ಎಲ್ಲರಿಗೂ ಹೇಳ್ದ, ಬುಧವಾರ ಸತ್ತ, ಅವನ ಬಾಡಿ ಎತ್ತಕ್ಕೂ ಯಾರು ಬಂದಿಲ್ಲ. ಬುಧವಾರ ಎಲ್ಲ ರೋಡಲ್ಲೇ ಬಿದ್ದಿದೆ. ಗುರುವಾರ ಯಾರೋ ಒಬ್ರು ಸೇವಕರು ಏನು ಮಾಡೋದು, ಕ್ರೈಸ್ತರು ಸತ್ತಿದಂತ ಗುರುವಾರ ಸಾಯಂಕಾಲ ಆ ಬಾಡಿನ ತಗೊಂಡೋಗಿ ಮಣ್ಣು ಮಾಡಿದ್ರು. ಶುಕ್ರವಾರ ಸೇರೋಣ ಅಂತ ಇವನು ಹೇಳಿದ್ದ, ಯಾರೋ ಓಲಿಯರ ಬಾರ್ಯ, ಶುಕ್ರವಾರ ನಾವೆಲ್ಲರೂ ಪ್ರಾರ್ಥನೆ ಕೂಟದಲ್ಲಿ ಸೇರೋಣ ಅಂತ. ಆ ರೀತಿ ಸರಿ, ನಾನು ಒಬ್ಬನಾದ್ರೂ ಹೋಗಿ ಆ ಫುಟ್ಬಾಲ್ ಸ್ಟೇಡಿಯಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಸ್ತೋತ್ರ ಹೇಳ್ತೀನಿ, ಯಾರು ಬರಲ್ವಾ, ನಾನು ಒಬ್ಬನೇ ಹೋಗಿ ಸುಮ್ಮನೆ ಸ್ತೋತ್ರ ಹೇಳ್ತೀನಿ ಅಂತ ಹೋದ. ಶುಕ್ರವಾರ ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದಾನೆ. ಹಿಂಗೆ ಹೋಗಿ ಪ್ರಾರ್ಥನೆ ಮಾಡ್ತಾ 8 ಗಂಟೆ ಆಯಿತು, 10 ಗಂಟೆ ಆಯಿತು, ಇನ್ನೂ ಅನೇಕ ಜನರು ಬರ್ತಾರೆ, ಒಬ್ಬೊಬ್ಬರೇ ಬರ್ತಾರೆ, ಗೊತ್ತಿಲ್ಲದೆ 10-11 ಗಂಟೆಗೆಲ್ಲ 20,000 ಜನ ಫುಟ್ಬಾಲ್ ಸ್ಟೇಡಿಯಮಲ್ಲಿ ಬಂದ್ಬಿಟ್ಟು. ಹಲ್ಲೆಲೂಯಾ. ಒಬ್ಬನ ತ್ಯಾಗ ನೋಡ್ರಿ, ಬರಲ್ಲ ಸಪೋರ್ಟ್ ಮಾಡಲ್ಲ ಅಂದವರು ದೇವರಾತ್ಮಂದ ಹೇಗೆ ಪ್ರೇರೇಪಿಸ ಗೊತ್ತಿಲ್ಲ. ಆ 10 ಗಂಟೆ ಆಗೋಷ್ಟೊತ್ತಿಗೆ ಎಷ್ಟು ಜನ ಸೇರಿದ್ರು? 20,000 ಜನ ಫುಟ್ಬಾಲ್ ಸ್ಟೇಡಿಯಮಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅವ್ರಿಗೆ ಯಾವ್ರೇ ಸೇವಕರಿಲ್ಲ, ಯಾವ್ರೇ ಪ್ರವಾದಿಗಳಿಲ್ಲ, ಯಾರೇ ಅಪೋಸ್ತಲಿಲ್ಲ, ಯಾರು ಕೊಯರ್ ಲೀಡರ್ ಇಲ್ಲ, ಯಾರು ಮ್ಯೂಸಿಕ್ ಇಲ್ಲ, 20,000 ಜನ ಒಂದೇ ಮನಸ್ಸಿಂದ ಫುಟ್ಬಾಲ್ ಸ್ಟೇಡಿಯಂ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಲೀಡರ್ಸ್ ಇಲ್ಲ, ಒಬ್ಬರೇ ಲೀಡರ್, ಹೋಲಿ ಸ್ಪಿರಿಟ್. ಇವತ್ತು ನಮಗೆಲ್ಲ ಲೀಡರ್ಸ್ ಬೇಕು, ಎಲ್ಲ ನಾಯಕರು ಬೇಕು, ಎಲ್ಲ ಇದ್ರು ನಮ್ಮ ಮನಸ್ಸೆಲ್ಲೋ ಮೈಕೆ. ಜಾಗ್ರತೆಗೆ ನಾನು ಬೈತಾ ಇದ್ದೀನಿ ಅಂತಲ್ಲ, ನಾವು ಒಂದು ಮನಸ್ಸಿಂದ ಪ್ರಾರ್ಥನೆ ಮಾಡ್ಬೇಕಾದ್ರೆ ದೊಡ್ಡ ಬಿಡುಗಡೆ ಭಾರತ ದೇಶದಲ್ಲಿ. ಹಲ್ಲೆಲೂಯಾ. ನಿಜವಾಗ್ಲೂ ಸತ್ಯವಾಗ್ಲೂ ಹೇಳ್ತಾನೆ, ಇದು ಭಾರ ಉಳ್ಳವನಾಗಿ, ಪವಿತ್ರಾತ್ಮನ ಭಾರ ಉಳ್ಳವನಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ನಾನಿರುವಂಥ ಪ್ರಾಂತ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ನಾನು ಮಾಡದೆ ನಿಮ್ಗೆ ಹೇಳಲ್ಲ. ಹಲ್ಲೆಲೂಯಾ. ನೀವಿರುವಂಥ ಪ್ರಾರ್ಥನೆ ಮಾಡಿ. ಏನಾಯ್ತು? ಶುಕ್ರವಾರ 20,000 ಜನ ಬಂದು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಾನ್ ಸ್ಟಾಪ್ ಪ್ರೇಯರ್. ಇವತ್ತೇನು 10 ಗಂಟೆಯಿಂದ ಎಷ್ಟು ಗಂಟೆವರೆಗೂ? 5 ಗಂಟೆವರೆಗೂ. ನಮ್ಮ ಸಭೆಯಲ್ಲಿ ಹೇಳಿದ್ರು ಎಷ್ಟು ಜನ ಇದ್ದೀರಾ? ಹಲ್ಲೆಲೂಯಾ. ನಾವು ಅರ್ಥ ಮಾಡ್ಕೊಂಡು, ಕೆಲವ್ರಿಗೆ ಕೆಲಸ ಇದೆ ಬರೋಕ್ಕಾಗಲ್ಲ, ಓಕೆ, ಫ್ರೀ ಇದ್ದವರು ಹಲ್ಲೆಲೂಯಾ ದಯವಿಟ್ಟು ಗಮನಿಸ್ಕೊಳ್ಳಿ. ಮಂದಿರಕ್ಕೆ ಬಂದು, ಆಲಯಕ್ಕೆ ಬಂದು ನೀನು ಪ್ರಾರ್ಥನೆ ಮಾಡಿದರೆ ನಿನ್ನ ಪ್ರಾರ್ಥನೆ ಯಾರೋ ಒಬ್ಬ ದುರಾತ್ಮನಿಂದ ಪ್ರೇಮಿಸಲ್ಪಟ್ಟಂಥ ವ್ಯಕ್ತಿನ ರಕ್ಷಣೆ ಮಾರ್ಗ ತಂದು ದೇವರ ಆಲಯದಲ್ಲಿ ಕೂರಿಸ್ತದೆ. ಹಲ್ಲೆಲೂಯಾ. ನಿನಗೆ ಗೊತ್ತಿಲ್ಲ ಅದು ನಿನ್ನ ಪ್ರಾರ್ಥನೆ. ಹಲ್ಲೆಲೂಯಾ. ಸರಿ, ಏನಾಯ್ತು? ಶುಕ್ರವಾರ ಎಲ್ಲ ಕೇಳಿಸ್ಕೊಳ್ಳಿ, 20,000 ಜನ ಬಂದು ಕೂತ್ಕೊಂಡ್ರು, ಪ್ರಾರ್ಥನೆ ಮಾಡ್ತಾರೆ. ಎಷ್ಟು ಗಂಟೆವರೆಗೂ ಪ್ರೇಯರ್ ಮಾಡಿದ್ರು? 8 ಗಂಟೆವರೆಗೂ ಪ್ರಾರ್ಥನೆ ಮಾಡಿದ್ರು. ಯಾರು ಪ್ರಾರ್ಥನೆ ಮಾಡಿದ ವ್ಯಕ್ತಿ? ಓಲಿಯೋ. ಹೇಳ್ರಿ ಎಲ್ಲರೂ, ಓಲಿಯೋ ರೊಬಾರಿಯೋ. ಓಲಿಯೋ ಯೂತ್ ವಿತ್ ಎ ಮಿಷಿನ್, ಆ ಮಿಷಿನಿಂದ ಬಂದವನು. ಏನಾಯ್ತು? ಎಲ್ಲರೂ ಪ್ರಾರ್ಥನೆ ಮಾಡಿದ್ರು. ಓಕೆ, 2 ನಿಮಿಷ ಎಲ್ಲರೂ ಪ್ರಾರ್ಥನೆ ಮಾಡಿದ್ರು, ನಾನು ಮುಗಿಸ್ತಾ ಇದ್ದೀನಿ. ಅಲ್ಲಿ ಏನಾಯ್ತು ಅಂದರೆ 3 ವಾರದ ಎಲ್ಲ ಪಬ್ಗಳು ಕ್ಲೋಸ್ ಆಯ್ತು. ಹಲ್ಲೆಲೂಯಾ. 3 ವಾರದಲ್ಲಿ ಎಲ್ಲ ಪಬ್ಗಳು ಕ್ಲೋಸ್. 1 ತಿಂಗಳಲ್ಲಿ ಆ 10 ಜನ ಡಾನ್ ಎತ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ರು. ಹಲ್ಲೆಲೂಯಾ. 6 ತಿಂಗಳಲ್ಲಿ ಅವ್ರು ಬೆಳೀತಾ ಇದ್ದಂಥ ಡ್ರಗ್ಸ್ ಸ್ಟಾಪ್ ಆಯ್ತು. ಹಲ್ಲೆಲೂಯಾ. ಓಲಿಯ ರಬಾರಿಯ ಪ್ರಾರ್ಥನೆ ಕೇಳ್ತಾ ಇಲ್ವಾ? ಇನ್ನೂ ಒಂದು ದೊಡ್ಡ ಘಟನೆ ನಡೀತು. ಇದೇ ದಯವಿಟ್ಟು ಇದನ್ನು ಆಲಿಸ್ಕೊಡ್ರಿ. ಪ್ರಪಂಚದಲ್ಲೇ ನಡೆದಂಥ ದೊಡ್ಡ ಅದ್ಭುತ ಕಾಲಿಪಟ್ಟಣ ನಡೀತು. ಎಲ್ಲಿ ಮಾರಿ ಜನ ಬೆಳೀತಾ ಇದ್ರಲ್ಲ, ಅದೇ ಭೂಮಿಯಲ್ಲಿ ತರಕಾರಿ ಬೆಳೆದಕ್ಕೆ ಸ್ಟಾರ್ಟ್ ಮಾಡಿದ್ರು. ಗೊತ್ತಾ ನಿಮಗೆ? ಕ್ಯಾರೆಟು, ಆಲೂಗಡ್ಡೆ ಮತ್ತು ಕ್ಯಾಬೇಜ್, ಈ 3 ಬೆಳೆದ್ರು. ಕ್ಯಾರೆಟ್ ಎಷ್ಟು ಇಂಚ್ ಇರುತ್ತೆ? ಎಲ್ಲ ಕೇಳಿಸ್ಕೊಡ್ರಿ. ಕ್ಯಾರೆಟ್ ಎಷ್ಟು ಇಂಚ್ ಇರುತ್ತೆ ಸಾಮಾನ್ಯವಾಗಿ? 6 ಇಂಚು ಇಲ್ಲ 7 ಇಂಚು. ಕಾಲಿಪಟ್ಟಣದಲ್ಲಿ ಕ್ಯಾರೆಟು 16 ಇಂಚು ಬೆಳೀತು. ಹಲ್ಲೆಲೂಯಾ. ಆಲೂಗಡ್ಡೆ ಎಷ್ಟಿರುತ್ತೆ? 100 ಗ್ರಾಮ ಇಲ್ಲ ಒಂದು 1/4 kg ಬರುತ್ತಾ? ಕಾಲಿಪಟ್ಟಣದಲ್ಲಿ ಬೆಳೆಯುವಂಥ ಆಲೂಗಡ್ಡೆ 2 kg. ಅದ್ಭುತನ ಅಲ್ವಾ? ಒಬ್ಬ ವ್ಯಕ್ತಿಯ ಪ್ರಾರ್ಥನೆ. ನಾನು ಅದಕ್ಕೆ ಪ್ರಾರ್ಥನೆ ಇಂಪಾರ್ಟೆಂಟ್ ಹೇಳ್ತಾರೆ. ಕ್ಯಾರೆಟು 16 ಇಂಚು, ಆಲೂಗಡ್ಡೆ 2 kg. ಕ್ಯಾಬೇಜ್ ಎಷ್ಟಿದೆ? 30 ರಿಂದ 40 kg ಒಬ್ರು ಓದ್ಕೊಂಡು ಹೋಗ್ಬೇಕಂತೆ.
ಇದನ್ನ ಜರ್ಮನಿ, ಮೆಕ್ಸಿಕೋ ಅವರೆಲ್ಲ ಹೋಗಿ ಇಲ್ಲಿ ಏನು ನಡೀತಾ ಇದೆ ಅಂತ ಹೋಗಿ ಚೆಕ್ ಮಾಡೋದಂತೆ, ಅವ್ರಿಗೆ ಕಂಡುಹಿಡಿಯೋಕ್ಕಾಗಲಿಲ್ವಂತೆ. ಮತ್ತು ಖಾಲಿ ಪಟ್ಟಣ ಬಿಟ್ಟು ಬೇರೆ ಎಲ್ಲೂ ಹೋದ್ರೂ ಅದ್ರ ಆಗಲ್ಲ. ಹಲ್ಲೆಲೂಯ. ಒಬ್ಬ ವ್ಯಕ್ತಿಯ ಪ್ರಾರ್ಥನೆ ಖಾಲಿ ಪಟ್ಟಣವನ್ನೇ ಬದಲು ಮಾಡುತ್ತೆ. ಹಲ್ಲೆಲೂಯ. ನಾನು ಯಾಕೆ ಇದನ್ನೆಲ್ಲ ನಿಮ್ಗೆ ಹೇಳ್ದಂದ್ರೆ, ಇವತ್ತು ನೀವು ಮಾಡುವಂಥ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ಬಾಯಿಂದ ಬರುವಂಥ ಒಂದೊಂದು ಜೀವ ಉಳ್ಳಂಥ ಮಾತು ಅನೇಕ ಸ್ಟೇಟ್ಗಳು, ಅನೇಕ ಗ್ರಾಮಗಳನ್ನು ಅಲ್ಲಾಡಿಸಿ ಅಲ್ಲಿ ಸೇವಕರನ್ನ ಎಬ್ಬಿಸಿ ಅನೇಕ ಜನರ ರಕ್ಷಣೆ ಮಾರ್ಗದಲ್ಲಿ ಬಂದ್ಬಿಡ್ತಾರೆ. ಹಲ್ಲೆಲೂಯ. ದಯವಿಟ್ಟು ಒಬ್ಬೊಬ್ಬ ಓಲಿಯೋ ರೊಬಾರಿಯೋ ಥರ ನಾವು ಪ್ರಾರ್ಥನೆ ಮಾಡ್ದಾದ್ರೆ, ಒಬ್ಬ ಡ್ಯಾನಿಯಲ್ ಪ್ರಾರ್ಥನೆ ಮಾಡ್ದ ಬೈಬಲಲ್ಲಿ, ಎಷ್ಟು ಜನ ವಾಪಸ್ ಬಂದರು? ದಾನಿಯಲ್ ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಜನ ವಾಪಸ್ ಬಂದರು ಗೊತ್ತಾ ನಿಮಗೆ? ಡ್ಯಾನಿಯಲ್ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, 70 ವರ್ಷ ಆಗೋಯ್ತಪ್ಪ, ಬಾಬೆಲ್ ಕರ್ಕೊಂಬಂದು ಸೆರೆ ಹೋಯ್ದು, ಈಗ ನಮ್ಮನ್ನು ಕರ್ಕೊಂಡು ಹೋಗಂದ್ರೆ ವಾಪಸ್ ಎಷ್ಟು ಜನ ಬಂದು ಗೊತ್ತಾ? 49,000 ಜನ. ಹಲ್ಲೆಲೂಯ. ಒಬ್ಬ ಪ್ರಾರ್ಥನೆ ಅನೇಕ ಜನರ ವ್ಯಕ್ತಿಗಳನ್ನು ಬದಲು ಮಾಡುವಂಥದ್ದಾಗಿದೆ. ಹಲ್ಲೆಲೂಯ.